ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೆಂಗಿದ್ರಿ? ನಾವು ಅಂಕರು ಮಸ್ತ್ ಅದೇ ನೋಡ್ರಿ. ನಿಮ್ಮ ಪ್ರೀತಿ ಪ್ರೋತ್ಸಾಹದಿಂದ ಒಂದು ಸ್ವಲ್ಪ ಇನ್ನು ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ಒಂದು ಸ್ವಲ್ಪ ಪ್ರೋತ್ಸಾಹ ಸಿಗಾಗ್ತೈತಿ. ಹಿಂಗೆ ನಮ್ಮನ್ನು ಒಂದು ಸ್ವಲ್ಪ ಬೆಳೆಸ್ಕೊಳ್ತಾ ಇರ್ರಿ. ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಸಬ್ಸ್ಕ್ರೈಬ್ ಅದು ಮಾಡಿರಿ. ಮತ್ತೇನಪ್ಪ ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ. ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ 4th ಸೆಮ್ BA ಬೆಂಗಳೂರು ಯೂನಿವರ್ಸಿಟಿ ಕನ್ನಡದ್ರೊಳಗೆ ಘಟಕ 4ರಾಗಂತ 4.1 ಅದರೊಳಗೆ ಬುಕ್ಕರಾಯನ ಶಾಸನ ಅನ್ನೋದನ್ನು ಮಾಡತ್ತೀನಿ. ಬರ್ರಿ ನೋಡ್ಕೊತ ಹೋಗೋಣ ಯಾವ ರೀತಿ ಇರುತ್ತೆ ಅಂತಂದು. ಬರ್ರಿ. ಈಗ ಹಾಕಿರುವಂಥ ಫೋಟೋ ಏನೈತಪ್ಪ ಅಂದ್ರೆ ಇದು ಬುಕ್ಕರಾಯನ ಶಾಸನದ ಪ್ರವೇಶ ಆಗೈತಿ, ಅಂದ್ರೆ ಪ್ರವೇಶಿಕೆ ಆಗೈತಿ. ಇದನ್ನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ಕೊತ ಹೋಗ್ತೀನಿ, ನೋಡ್ಕೊತ ಹೋಗೋಣ ಬರ್ರಿ. ಈ ಶಾಸನ ವಿಜಯನಗರ ಸಾಮ್ರಾಜ್ಯದ ಅರಸನಾದ ಹರಿಹರ ಕಾಲಕ್ಕೆ ಅಂದ್ರೆ ಕ್ರಿಸ್ತಶಕ 1368ರಲ್ಲಿ ಸೇರಿದ್ದಾಗೈತಿ. ಅಂದಿನ ಕಾಲದಲ್ಲಿ ಜೈನರಿಗೂ ಮತ್ತು ವೈಷ್ಣವರಿಗೂ ಧಾರ್ಮಿಕ ವಿಷಯದಲ್ಲಿ ದೊಡ್ಡ ವಿವಾದ ಉಂಟಾಗಿತ್ತು. ಈ ಜಗಳವು ವಿಕೋಪಕ್ಕೆ ಹೋಗಿ ಅಶಾಂತಿ ಉಂಟಾದಾಗ ಜೈನರು ರಾಜನ ಮೊರೆ ಹೋಗ್ತಾರೆ. ಆಗ ರಾಜ ಬುಕ್ಕರಾಯನು ಎರಡೂ ಪಂಥದವರನ್ನು ಕರೆಸಿ ಅವರಿಬ್ಬರ ನಡುವಿನ ಸಂಧಾನ ಮಾಡಿಸ್ತಾನೆ. ಹಂಗೆ ಜೈನ ಧರ್ಮ ಮತ್ತು ವೈಷ್ಣವ ಧರ್ಮಗಳ ನಡುವೆ ಯಾವುದೇ ಭೇದವಿಲ್ಲ, ಎರಡೂ ಒಂದೇ ಎಂದು ಸಾರುತ್ತಾನೆ. ವೈಷ್ಣವರು ಜೈನ ಧರ್ಮದವರನ್ನು ಮತ್ತು ಅವರ ಪವಿತ್ರ ಗ್ರಂಥ ಅಂದ್ರೆ ಪವಿತ್ರ ಸ್ಥಳಗಳನ್ನು ಅಂದ್ರೆ ಬಸದಿಗಳನ್ನು ರಕ್ಷಿಸಬೇಕು ಎಂದು ಆಜ್ಞಾಪಿಸುತ್ತಾನೆ. ಈ ಮೂಲಕ ಧಾರ್ಮಿಕ ಸಹಿಷ್ಣುತೆ ಮತ್ತು ಸಾಮರಸ್ಯವನ್ನು ಕಾಪಾಡಿದ ಮಹತ್ವದ ಘಟನೆಯನ್ನು ಈ ಪದ್ಯ ವಿವರಿಸ್ತೈತೆ ನಮಗೆ. ಇದು ಕೇವಲ ಒಂದು ಧಾರ್ಮಿಕ ಒಪ್ಪಂದವಲ್ಲ, ಅಂದಿನ ಕಾಲದ ರಾಜರು ಸರ್ವಧರ್ಮ ಸಮಭಾವವನ್ನು ಹೇಗೆ ಪಾಲಿಸುತ್ತಿದ್ದರು ಎಂಬುದಕ್ಕೆ ಇದೊಂದು ದೊಡ್ಡ ಸಾಕ್ಷಿಯಾಗೈತಿ. ಈ ಶಾಸನದ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೋಡ್ಕೊತ ಹೋಗೋಣ ಬರ್ರಿ. ಇವಾಗ ನಾವು ಈ ವೀರ ಬುಕ್ಕರಾಯ ಯಾರಂತಂದು ನೋಡೋಣ. ಈ ವೀರ ಬುಕ್ಕರಾಯ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರಲ್ಲಿ ಒಬ್ಬರು ಮತ್ತು ಸಂಗಮ ವಂಶದ ಅತ್ಯಂತ ಪ್ರಬಲ ಅರಸಗಳಲ್ಲಿ ಪ್ರಮುಖರು. ಇವರ ಆಳ್ವಿಕೆಯ ಕಾಲ ಸುಮಾರು 1356ರಿಂದ 1377. ತನ್ನ ಸಹೋದರ ಹರಿಹರ ಅಂದರೆ ಹಕ್ಕ, ಇವರು ಹಕ್ಕ ಬುಕ್ಕ ಅಂತಂದು ಹೆಸರು ಎಲ್ಲರೂ ಕೇಳಿರ್ತೀರಲ್ಲ, ಇವರೇ ಅವರು. ಅವರ ನಂತರ ಅಧಿಕಾರಕ್ಕೆ ಬಂದ ಇವರು ಸಾಮ್ರಾಜ್ಯದ ವಿಸ್ತರಣೆ ಮತ್ತು ಸಾಂಸ್ಕೃತಿಕ ಪುನರುತ್ಥಾನಕ್ಕೆ ಅಡಿಪಾಯ ಹಾಕಿದರು. ಈಗ ನಾವು ಈ ಶಾಸನ ಅಂದರೆ ವೀರ ಬುಕ್ಕರಾಯ ಅಂದರೆ ಬುಕ್ಕರಾಯನ ಶಾಸನ ಅನ್ನೋ ಪದ್ಯನ ನೋಡ್ಕೊತ ಹೋಗೋಣ. ಇದ್ರೊಳಗೆ ಟೋಟಲ್ 24 ಸಾಲುಗಳದವು. ಅದನ್ನು ಒಂದೊಂದು ಸಾಲಿನ ಅರ್ಥವನ್ನು ನೋಡ್ಕೊತ ಹೋಗೋಣ ಬರ್ರಿ. ಮೊದಲನೇ ಶ್ಲೋಕ ಸ್ವಸ್ತಿ ಸಮಸ್ತಿ ಪ್ರಶಸ್ತಿ ಸಹಿತಂ ಎಂಬ ಪದಗಳಿಂದ ಶ್ಲೋಕ ಆರಂಭ ಆಕೈತಿ. ಇದರ ಅರ್ಥ ಏನಪ್ಪ ಅಂದ್ರೆ ಎಲ್ಲ ಶುಭ ಗುಣಗಳು, ಸತ್ಕೀರ್ತಿ ಮತ್ತು ಪ್ರಶಂಸೆಗಳಿಂದ ಅಲಂಕರಿಸಲ್ಪಟ್ಟ ಮಹಾನ್ ವ್ಯಕ್ತಿ ಎಂಬುದು. ಪಾಷಾಂಡ ಸಾಗರ ಮಹಾ ವಾಯುಕಾಗ್ನಿ ಅಂದ್ರೆ ಅಧರ್ಮ, ಅಜ್ಞಾನ ಮತ್ತು ತಪ್ಪು ತತ್ವಗಳೆಂಬ ವಿಶಾಲ ಸಮುದ್ರವನ್ನು ನಾಶ ಮಾಡಲು ಪ್ರಬಲ ಅಗ್ನಿಯಂತೆ ಕಾರ್ಯನಿರ್ವಹಿಸುವನು. ಅವರು ತಮ್ಮ ಜ್ಞಾನದಿಂದ ಜನರಿಗೆ ಸತ್ಯದ ಮಾರ್ಗವನ್ನು ತೋರಿಸುವವರು ಎಂದರ್ಥ. ಶ್ರೀರಂಗರಾಜ ಚರಣಾಂಬುಜ ಮೂಲದಾಸ ಅಂದ್ರೆ ರಾಮಾನುಜರ ಭಕ್ತಿಯನ್ನು ಸೂಚಿಸ್ತೈತಿ. ಅವರು ತಮ್ಮನ್ನು ರಂಗನಾಥ ಅವರ ಪಾದಕಮಲಗಳ ಸೇವಕ ಎಂದು ಭಾವಿಸಿಕೊಂಡಿದ್ದರು. ಅವರ ಜೀವನ ಮುಖ್ಯ ಉದ್ದೇಶ ದೇವರ ಸೇವೆ ಮತ್ತು ಭಕ್ತರ ಕಲ್ಯಾಣ ಆಗಿತ್ತು. ಶ್ರೀ ವಿಷ್ಣು ಲೋಕ ಮಣಿಮಂಟ ಮಾರ್ಗದಾಯಿ ಅಂದ್ರೆ ಭಕ್ತರಿಗೆ ಮೋಕ್ಷದ ದಾರಿಯನ್ನು ತೋರಿಸುವ ಗುರು. ವೈಕುಂಠವನ್ನು ತಲುಪುವ ಮಾರ್ಗವನ್ನು ತಮ್ಮ ಉಪದೇಶಗಳ ಮೂಲಕ ಜನರಿಗೆ ತಿಳಿಸಿದ ಮಹಾನ್ ಆಚಾರ್ಯರು ರಾಮಾನುಜರು ಅಂದ ಅರ್ಥ. ಕೊನೆಯಲ್ಲಿ ರಾಮಾನುಜೋ ವಿಜಯತೆ ಯತಿರಾಜರಾಜ
ಎಂದ ಕವಿ ಹೆಸರು ಹೇಳ್ತಾರೆ. ಇದರ ಅರ್ಥ ಸನ್ಯಾಸಿಗಳಲ್ಲಿಯೇ ಶ್ರೇಷ್ಠವರಾದ ಯತಿರಾಜರಾದ ರಾಮಾನುಜರು ಸದಾ ವಿಜಯಶಾಲಿಗಳಾಗಿರಲಿ ಎಂಬುದು. ಈ ಶ್ಲೋಕದ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಅಪಾರ ಜ್ಞಾನ, ಶ್ರೀರಂಗನಾಥನ ಮೇಲಿನ ಅಚಲ ಭಕ್ತಿ, ಜನರಿಗೆ ಮೋಕ್ಷದ ಮಾರ್ಗವನ್ನು ತೋರಿಸುವ ಗುರುತ್ವ. ಒಟ್ಟಾರೆಯಾಗಿ ಈ ಶ್ಲೋಕದಲ್ಲಿ ರಾಮಾನುಜಾಚಾರ್ಯರ ಮಹಿಮೆಯನ್ನು ಕೊಂಡಾಡಲಾಗಿದೆ. ಅವರ ಎಲ್ಲ ಶುಭ ಗುಣಗಳಿಂದ ಕೂಡಿದ ಮಹಾನ್ ಆಚಾರ್ಯರು ತಮ್ಮ ಜ್ಞಾನದಿಂದ ಅಜ್ಞಾನ ಮತ್ತು ತಪ್ಪು ತತ್ವಗಳನ್ನು ನಿವಾರಿಸಿ ಜನರಿಗೆ ಸತ್ಯದ ಮಾರ್ಗವನ್ನು ತೋರಿಸಿದವರು. ಶ್ರೀರಂಗನಾಥನ ಪಾದಕಮಲಗಳ ಭಕ್ತರಾಗಿದ್ದ ಅವರು ಭಕ್ತರಿಗೆ ವೈಕುಂಠದ ಮಾರ್ಗವನ್ನು ಬೋಧಿಸಿದರು. ಆದ್ದರಿಂದ ಅವರನ್ನು ಯತಿರಾಜರಾಜ ಎಂದು ಗೌರವಿಸಲಾಗಿದೆ. ನೆಕ್ಸ್ಟ್, ಶಕವರ್ಷ 1290 ಕಿಲಕ ಸಂವತ್ಸರದ ಭಾದ್ರಪದ ಶು 10 ಭೃ ಸ್ವಸ್ತಿ ಶ್ರೀಮನ್ಮಹಾಮಂಡಳೇಶ್ವರಂ ಅರಿರಾಯ ವಿಭಾಡ ಭಾಷೆಗೆ ತಪ್ಪುವ ರಾಯರ ಗಂಡ ಶ್ರೀ ವೀರಬುಕ್ಕರಾಯನು. ಅಂದ್ರೆ ಈ ಭಾಗದಲ್ಲಿ ಶಾಸನ ಬರೆಯಲ್ಪಟ್ಟ ಕಾಲವನ್ನು ಸೂಚಿಸಲಾಗೈತಿ. ಶಕವರ್ಷ 1290 ಕಿಲಕ ಸಂವತ್ಸರದ ಭಾದ್ರಪದ ಮಾಸದ ಶುಕ್ಲ ಪಕ್ಷದ 10ನೇ ದಿನ ಈ ಶಾಸನವನ್ನು ಬರೆಯಲಾಗೈತಿ ಅಂತ ತಿಳಿಸಲಾಗೈತಿ. ನಂತರ ವಿಜಯನಗರ ಸಾಮ್ರಾಜ್ಯದ ಮಹಾನ್ ಅರಸರಾದ ಶ್ರೀ ವೀರಬುಕ್ಕರಾಯನನ್ನು ಹೊಗಳಲಾಗಿದೆ. ಅವನನ್ನು ಮಹಾಮಂಡಳೇಶ್ವರ, ಶತ್ರುಗಳನ್ನು ಸೋಲಿಸುವ ಪರಾಕ್ರಮಿ ಹಾಗೂ ಅನೇಕ ಪ್ರದೇಶಗಳ ಅಧಿಪತಿಯೆಂದು ವರ್ಣಿಸಲಾಗೈತಿ. ಈ ಸಾಲುಗಳು ವೀರಬುಕ್ಕರಾಯನ ಶೌರ್ಯ, ವೈಭವ ಮತ್ತು ರಾಜಕೀಯ ಮಹತ್ವವನ್ನು ಸಾರ್ತೈತಂತಂದು ಹೇಳಾಗೈತಿ. ನಂಗೊಂದೀಗ ಐಡಿಯಾ ಬಂತು. ಏನಪ್ಪ ಅಂದ್ರೆ ಹಿಂಗೆ ಹೇಳ್ಕೊತ ಹೋದ್ರೆ ನಿಮಗೆ ನಾಳೆ ಎಕ್ಸಾಮ್ದಾಗ ಅರ್ಥ ಆಗಂಗಿಲ್ಲ, ಯಾವ ರೀತಿ ಬರಿಬೇಕಂತಂದು ಕನ್ಫ್ಯೂಸ್ ಆಗ್ತೈತಿ. ಹಾಗಾಗಿ ಫುಲ್ ಕತೆ ಹೇಳ್ಬಿಡ್ತೀನಿ ನಾನು, ಅದನ್ನು ಕೇಳ್ಕೊಂಬಿಡ್ರಿ. ಈ ಶಾಸನ ನಮಗೆ ಕೇವಲ ಒಬ್ಬ ರಾಜನ ಕಥೆಯನ್ನು ಹೇಳುವುದಿಲ್ಲ, ಬದಲಾಗಿ ಸಮಾಜದಲ್ಲಿ ಶಾಂತಿ ಹೇಗೆ ಕಾಪಾಡಬೇಕು, ಧರ್ಮಗಳ ನಡುವಿನ ಸಾಮರಸ್ಯ ಹೇಗೆ ಬೆಳೆಸಬೇಕು ಮತ್ತು ಒಳ್ಳೆಯ ಆಡಳಿತಗಾರ ಹೇಗಿರಬೇಕೆಂಬುದನ್ನು ಕಲಿಸ್ತೈತಿ. ಈಗ ನಾವು ಈಗಾಗಲೇ ನೋಡಿದಂತೆ ಈ ಶಾಸನ ಶಕವರ್ಷ 1290 ಬರೆಯಲ್ಪಟ್ಟೈತಿ. ಅದರಲ್ಲಿ ವೀರಬುಕ್ಕರಾಯನನ್ನು ಮಹಾನ್ ರಾಜನಾಗಿ ಹೊಗಳಿದ್ದಾರೆ. ಇದಾದ ನಂತರ ಶಾಸನದ ಮುಖ್ಯ ಘಟನೆ ಪ್ರಾರಂಭ ಆಕತಿ. ಬರ್ರಿ ಇಲ್ಲಿಂದ ನಿಜವಾದ ಪಾಠ ಸ್ಟಾರ್ಟ್ ಆಕತಿ. ಆ ಸಮಯದಲ್ಲಿ ವಿಜಯನಗರ ಸಾಮ್ರಾಜ್ಯಗಳ ಬಹಳ ದೊಡ್ಡದಾಗಿತ್ತು. ಅದರೊಳಗೆ ಅನೇಕ ಧರ್ಮಗಳ ಜನರು ವಾಸಿಸ್ತಿದ್ರು. ಅದರೊಳಗೆ ಜೈನರು, ವೈಷ್ಣವರು, ಶೈವರು ಮತ್ತು ಇತರ ಸಮುದಾಯಗಳ ಜನರು ತಮ್ಮ ತಮ್ಮ ಧರ್ಮವನ್ನು ಆಚರಿಸ್ತಿದ್ದರು. ಮಕ್ಕಳೇ, ಮಹಾಭಾರತ ದೇಶದ ಒಂದು ದೊಡ್ಡ ವಿಶೇಷತೆ ಏನು ಗೊತ್ತಾ? ನಮ್ಮ ದೇಶದಲ್ಲಿ ವಿವಿಧ ಧರ್ಮ, ಭಾಷೆ ಮತ್ತು ಸಂಸ್ಕೃತಿಯ ಜನರು ಒಟ್ಟಾಗಿ ಬದುಕ್ತಿದ್ದಾರೆ. ಈ ವೈವಿಧ್ಯತೆಯೇ ನಮ್ಮ ಶಕ್ತಿ. ಆದರೆ ಕೆಲವೊಮ್ಮೆ ಧಾರ್ಮಿಕ ಭಿನ್ನಾಭಿಪ್ರಾಯಗಳು ಉಂಟಾಗ್ತವೆ. ಅದೇ ರೀತಿ ಬುಕ್ಕರಾಯನ ಕಾಲದಲ್ಲಿಯೂ ಒಂದು ಸಮಸ್ಯೆ ಎದುರಾಗಿತ್ತು. ಏನಪ್ಪ ಅಂದ್ರೆ ಜೈನರು ಮತ್ತು ವೈಷ್ಣವರ ನಡುವೆ ವಿವಾದ ಉಂಟಾಗಿತ್ತು. ಈ ವಿವಾದದ ಸಣ್ಣದಾಗಿ ಪ್ರಾರಂಭವಾಗಿ ದೊಡ್ಡದಾತು. ಹಂಗೆ ಜೈನ ಸಮುದಾಯದವರು ತಮ್ಮ ಮೇಲೆ ಅನ್ಯಾಯವಾಗುತ್ತಿದೆ ಎಂದು ಭಾವಿಸ್ತಿದ್ರು. ಆಗ ಆನೆಗುಂದಿ, ಹೊಸಪಟ್ಟಣ, ಪೇನುಗೊಂಡೆ, ಕಲ್ಹೇದ ಮುಂತಾದ ಪ್ರದೇಶಗಳ ಜನರು ಈ ಸಮಸ್ಯೆಯ ಬಗ್ಗೆ ಚಿಂತಿತರಾದರು. ಕೊನೆಗೆ ಜೈನರು ರಾಜನಾದ ಬುಕ್ಕರಾಯನ ಬಳಿಗೆ ತೆರಳ್ತಾರೆ. ಅವರು ರಾಜನಿಗೆ ತಮ್ಮ ನೋವನ್ನು ತಿಳಿಸ್ತಾರೆ. ಮಹಾರಾಜರೇ, ನಮ್ಮ ಮೇಲೆ ಅನ್ಯಾಯವಾಗುತ್ತಿದೆ, ನಮಗೆ ನ್ಯಾಯ ದೊರಕಿಸಿಕೊಡಿ ಎಂದು ವಿನಂತಿಸಿಕೊಳ್ತಾರೆ. ಮಕ್ಕಳೇ, ಇಲ್ಲಿ ಬುಕ್ಕರಾಯನ ಮಹತ್ವ ಗೊತ್ತಾಕೈತಿ. ಅವನು ಕೋಪದಿಂದ ನಿರ್ಧಾರ ಮಾಡಲಿಲ್ಲ. ಅವನು ಒಂದೇ ಸಮುದಾಯದ ಪರವಾಗಿಯೂ ನಿಲ್ಲಲಿಲ್ಲ. ಅವನು ಮೊದಲು ಸತ್ಯ ಏನೆಂದು ತಿಳಿಯಲು ಪ್ರಯತ್ನಿಸುತ್ತಾನೆ.
ಆದ್ದರಿಂದ ದೊಡ್ಡ ಸಭೆಯನ್ನು ಕರೆದು ತಿರುಮಲೆ ಪೆರುಮಾಳ್ ದೇವಾಲಯದ ಆಚಾರ್ಯರು ಬಂದಿದ್ದರು. ಧಾರ್ಮಿಕ ಮುಖಂಡರು ಬಂದರು, ಹಿರಿಯರು ಬಂದರು, ಸಾತ್ವಿಕರು ಬಂದರು. 48 ಜನ ಪ್ರಮುಖರು ಮತ್ತು 18 ನಾಡುಗಳ ಶ್ರೀ ವೈಷ್ಣವರ ಪ್ರತಿನಿಧಿಗಳು ಸಭೆಯಲ್ಲಿ ಭಾಗವಹಿಸಿದರು. ಸ್ನೇಹಿತರೆ, ಇಷ್ಟು ದೊಡ್ಡ ಸಭೆ ಯಾಕೆ ನಡೆಸಿದರು? ಯಾಕಂದರೆ ಸಮಸ್ಯೆ ಕೇವಲ ಇಬ್ಬರ ನಡುವೆ ಇರಲಿಲ್ಲ, ಇದು ಸಮಾಜದ ಶಾಂತಿಗೆ ಸಂಬಂಧಪಟ್ಟಿತ್ತು. ಆದ್ದರಿಂದ ಎಲ್ಲರ ಅಭಿಪ್ರಾಯವನ್ನು ಕೇಳಲಾಗಿ ಇದು ನಮಗೆ ಒಂದು ದೊಡ್ಡ ಪಾಠ ಕಲಿಸ್ತೈತಿ. ಒಳ್ಳೆಯ ನಾಯಕ ಎಲ್ಲರ ಮಾತನ್ನು ಕೇಳ್ತಾನೆ. ಇಂದಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿಯೂ ಇದೇ ತತ್ವ ಇದೆ. ಚರ್ಚೆ, ಸಂವಾದ ಮತ್ತು ಸಮಾಲೋಚನೆಯ ಮೂಲಕ ಸಮಸ್ಯೆಗಳನ್ನು ಪರಿಹರಿಸಲಾಗ್ತೈತಿ. ಸಭೆಯಲ್ಲಿ ಎಲ್ಲರೂ ತಮ್ಮ ಅಭಿಪ್ರಾಯವನ್ನು ಹೇಳಿದರು. ಜೈನರು ತಮ್ಮ ಕಷ್ಟಗಳನ್ನು ವಿವರಿಸಿದರು, ವೈಷ್ಣವರು ತಮ್ಮ ನಿಲುವನ್ನು ವಿವರಿಸಿದರು, ಆಚಾರ್ಯರು ಮತ್ತು ಹಿರಿಯರು ಸಲಹೆ ನೀಡಿದರು. ಕೊನೆಗೆ ಬುಕ್ಕರಾಯನು ಒಂದು ಐತಿಹಾಸಿಕ ತೀರ್ಪು ನೀಡಿದನು. ಅವನು ಏನು ಹೇಳಿದನೆಂದರೆ, ವೈಷ್ಣವ ದರ್ಶನಕ್ಕೂ ಜೈನ ದರ್ಶನಕ್ಕೂ ಭೇದವಿಲ್ಲ. ಸ್ನೇಹಿತರೆ, ಈ ಒಂದು ವಾಕ್ಯವನ್ನು ನೀವು ನೆನಪಿಟ್ಟುಕೊಳ್ಬೇಕು. ಇದು ಈ ಶಾಸನದ ಅತ್ಯಂತ ಪ್ರಮುಖ ಸಂದೇಶ. ರಾಜನು ಹೇಳಿದನು, ಎಲ್ಲ ಧರ್ಮಗಳಿಗೂ ಗೌರವಕ್ಕೆ ಅರ್ಹ, ಯಾರು ಯಾರನ್ನು ಕೀಳಾಗಿ ಕಾಣಬಾರದು, ಎಲ್ಲರೂ ರಾಜ್ಯದ ಪ್ರಜೆಗಳೇ. ಎಷ್ಟು ಸುಂದರವಾದ ವಿಚಾರ ಅಲ್ಲವೇ? ಸುಮಾರು 700 ವರ್ಷಗಳ ಹಿಂದೆ ಈ ರೀತಿಯ ಸಮಾನತೆಯ ಸಂದೇಶವನ್ನು ಒಬ್ಬ ರಾಜ ನೀಡಿದ್ದಾನೆ. ಇದರಿಂದ ಬುಕ್ಕರಾಯನು ಎಷ್ಟು ಮುಂದಾಲೋಚನೆ ಹೊಂದಿದ್ದನು ಎಂದು ಗೊತ್ತಾಗತ್ತೆ ನಮಗೆ. ಮುಂದೆ ರಾಜನು ಜೈನರು ಮತ್ತು ವೈಷ್ಣವರ ನಡುವೆ ಸಾಮರಸ್ಯ ಬೆಳೆಸಲು ಒಂದು ವಿಶೇಷ ಕ್ರಮ ಕೈಗೊಂಡನು. ಏನಪ್ಪ ಅಂದ್ರೆ, ಅವನು ವೈಷ್ಣವರ ಕೈಯಲ್ಲಿ ಜೈನರ ಕೈ ಹಿಡಿಸಿ ಇಬ್ಬರು ಒಗ್ಗಟ್ಟಿನಿಂದ ಬದುಕಬೇಕು ಎಂದು ಹೇಳಿದನು. ಈ ಘಟನೆ ಕೇವಲ ಒಂದು ಸಾಂಕೇತಿಕವಲ್ಲ, ಇದು ಸಮಾಜದಲ್ಲಿ ಸ್ನೇಹ, ಸಹೋದರತ್ವ ಮತ್ತು ಸಾಮರಸ್ಯದ ಪ್ರತೀಕವಾಗೈತಿ. ಸ್ನೇಹಿತರೆ, ಶಾಲೆಯಲ್ಲಿ ನಿಮ್ಮ ಸ್ನೇಹಿತರು ಬೇರೆ ಧರ್ಮದವರಾಗಿರಬಹುದು, ಆದರೆ ನೀವು ಎಲ್ಲರೂ ಸ್ನೇಹಿತರೇ ಅಲ್ವೇ? ಹಾಗೆಯೇ ಸಮಾಜದಲ್ಲಿಯೂ ಎಲ್ಲರೂ ಒಗ್ಗಟ್ಟಿನಿಂದ ಬದುಕಬೇಕು. ಇದೇ ಬುಕ್ಕರಾಯನ ಸಂದೇಶ. ಮುಂದೆ ಜೈನರಿಗೆ ಹಿಂದಿನಿಂದಲೂ ಇದ್ದ ಧಾರ್ಮಿಕ ಹಕ್ಕುಗಳನ್ನು ಮುಂದುವರಿಸಲು ಅವಕಾಶ ನೀಡಲಾಯಿತು. ಅವರ ಬಸಿದಿಗಳು, ಆಚರಣೆಗಳು ಮತ್ತು ಸಂಪ್ರದಾಯಗಳನ್ನು ರಕ್ಷಿಸಲಾಯಿತು. ಇದರ ಜೊತೆಗೆ ದೇವಾಲಯಗಳು ಮತ್ತು ಧಾರ್ಮಿಕ ಕೇಂದ್ರಗಳ ನಿರ್ವಹಣೆಗೆ ಹಣಕಾಸಿನ ವ್ಯವಸ್ಥೆಯನ್ನು ಮಾಡಲಾಯಿತು. ಪ್ರತಿ ವರ್ಷ ಜೈನರು ಒಂದು ಹಣ ನೀಡಬೇಕು ಎಂದು ತಿಳಿಸಲಾಯಿತು. ಆ ಹಣವನ್ನು ದೇವಾಲಯದ ರಕ್ಷಣೆ ಮತ್ತು ಜೀರ್ಣೋದ್ಧಾರಕ್ಕೆ ಬಳಸಬೇಕು ಎಂದು ಆದೇಶಿಸಲಾಯಿತು. ಸ್ನೇಹಿತರೆ, ಇಂದಿಗೂ ನಾವು ಹಳೆಯ ದೇವಾಲಯಗಳು ಮತ್ತು ಐತಿಹಾಸಿಕ ಕಟ್ಟಡಗಳನ್ನು ರಕ್ಷಿಸುತ್ತೇವೆ. ಅದೇ ರೀತಿಯ ಕೆಲಸವನ್ನು ಆ ಕಾಲದಲ್ಲಿಯೇ ಮಾಡಲಾಗಿತ್ತು. ಮುಂದೆ ರಾಜನು ಕಠಿಣ ಎಚ್ಚರಿಕೆ ನೀಡಿದನು. ಏನಪ್ಪ ಅಂದ್ರೆ, ಈ ಆದೇಶವನ್ನು ಉಲ್ಲಂಘಿಸಿದವರು ರಾಜದ್ರೋಹಿಗಳು ಮತ್ತು ಸಮಾಜದ್ರೋಹಿಗಳು ಎಂದು ಪರಿಗಣಿಸಲಾಯಿತು ಎಂದರು. ಅಂದರೆ ಸಮಾಜದ ಶಾಂತಿಯನ್ನು ಹಾಳು ಮಾಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಇದರಿಂದ ರಾಜನು ಶಾಂತಿಗೆ ಎಷ್ಟು ಮಹತ್ವ ನೀಡಿದನು ಎಂಬುದು ಗೊತ್ತಾಗತ್ತೆ. ಕೊನೆಯಲ್ಲಿ ಬಸವಶೆಟ್ಟಿ ಎಂಬ ವ್ಯಕ್ತಿಯ ಉಲ್ಲೇಖ ಬರುತ್ತದೆ. ಅವರು ರಾಜನ ಆದೇಶದಂತೆ ಧಾರ್ಮಿಕ ಸಂಸ್ಥೆಗಳ ಜೀರ್ಣೋದ್ಧಾರ ಮಾಡಿಸಿದರು. ಜೈನರು ಮತ್ತು ವೈಷ್ಣವರ ನಡುವೆ ಸ್ನೇಹ ಬೆಳೆಸಲು ಪ್ರಯತ್ನಿಸಿದರು. ಅವರ ಸೇವೆಯನ್ನು ಮೆಚ್ಚಿ ಎರಡು ಸಮುದಾಯಗಳು ಅವರಿಗೆ ಸಂಘನಾಯಕ ಪಟ್ಟವನ್ನು ನೀಡಿ ಗೌರವಿಸಿದರು. ಸ್ನೇಹಿತರೆ, ಈ ಶಾಸನ ನಮಗೆ ಇಂದಿಗೂ ಬಹಳ ದೊಡ್ಡ ಸಂದೇಶವನ್ನು ನೀಡ್ತೈತಿ. ಬೇರೆ ಧರ್ಮ ಇರಬಹುದು, ಆದರೆ ಮಾನವೀಯತೆ ಒಂದೇ. ಬೇರೆ ಭಾಷೆ ಇರಬಹುದು, ಆದರೆ ಗೌರವ ಒಂದೇ. ಆಚಾರ ವಿಚಾರ ಬೇರೆ ಇರಬಹುದು, ಆದರೆ ಪ್ರೀತಿ ಮತ್ತು ಸಹೋದರತ್ವ ಎಲ್ಲರಿಗೂ ಒಂದೇ. ಆದ್ದರಿಂದ ನಾವು ಯಾರನ್ನು ಧರ್ಮದ ಆಧಾರದ ಮೇಲೆ ತೀರ್ಮಾನಿಸಬಾರದು.
ಎಲ್ಲರನ್ನೂ ಗೌರವಿಸಬೇಕು. ಸಮಾಜದಲ್ಲಿ ಶಾಂತಿ ಮತ್ತು ಸಾಮರಸ್ಯ ಕಾಪಾಡಬೇಕು. ಒಟ್ಟಾರೆಯಾಗಿ ಹೇಳುವುದಾದರೆ ಬುಕ್ಕರಾಯನ ಶಾಸನವು ಜೈನರು ಮತ್ತು ವೈಷ್ಣವರ ನಡುವಿನ ಕಲಹವನ್ನು ಪರಿಹರಿಸಿ ಎರಡು ಧರ್ಮಗಳಿಗೆ ಸಮಾನ ಸ್ಥಾನಮಾನ ನೀಡಿ ಬುಕ್ಕರಾಯನ ನ್ಯಾಯಪ್ರಿಯತೆ, ಧಾರ್ಮಿಕ ಸಹಿಷ್ಣುತೆ ಮತ್ತು ಜನರ ಪರ ಆಡಳಿತವನ್ನು ತಿಳಿಸುವ ಮಹತ್ವದ ಐತಿಹಾಸಿಕ ದಾಖಲೆಯಾಗಿತ್ತು. ಇದಿಷ್ಟು ಬುಕ್ಕರಾಯನ ಶಾಸನ. ಸ್ನೇಹಿತರೆ, ನೆನಪಿಡಿ, ಶೈವ ದರ್ಶನಕ್ಕೂ ಜೈನ ದರ್ಶನಕ್ಕೂ ಭೇದವಿಲ್ಲ. ಇದೇ ಬುಕ್ಕರಾಯನ ಶಾಸನದ ಹೃದಯ ಮತ್ತು ಮುಖ್ಯ ಸಂದೇಶ ಆಗೈತಿ. ಇದೊಂದು ಲೈನ್ ಜಾಸ್ತಿ ನೆನಪಿಟ್ಕೋರಿ. ಇದಿಷ್ಟು ಬುಕ್ಕರಾಯನ ಶಾಸನ ಆಗಿತ್ತು. ಈಗ ನಾವು ಕ್ವಶನ್ಸ್ ನೋಡೋಣ. ಮತ್ತು ಕ್ವಶನ್ಸಿಗೆ ಬೇರೆ ಹಾಕೋಕ್ಕಾಗಲ್ಲ, ಇದ್ರೊಳಗೆ ಕ್ವಶನ್ಸ್ ಹಾಕ್ತೀನಿ, ನೋಡ್ಕೋರಿ. ವಿಡಿಯೋ ಹೆಂಗೆ ಅನಿಸ್ತಂತಂದು ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ, ಹಂಗೆ ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು. ನಮಸ್ಕಾರ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.